ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿರ್ತವೆ. ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಒಂದು ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗಿದ್ದರೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಸಸ್ಯಗಳಲ್ಲಿ ಹಾರ್ಮೋನ್ಗಳು. ಸಸ್ಯ ಹಾರ್ಮೋನ್ಗಳು ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯಿಸುವಿಕೆಯನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುತ್ತವೆ. ಅಂದರೆ ಇಲ್ಲಿ ಸಸ್ಯಗಳಲ್ಲಿ ಇರುವಂಥ ಹಾರ್ಮೋನ್ಗಳು ಯಾವುದಕ್ಕೆ ಸಹಾಯವಾಗಿದೆ ಅಂದರೆ ಅವುಗಳ ಬೆಳವಣಿಗೆ ಮತ್ತು ಅಭಿವರ್ಧನೆ ಮತ್ತು ಪ್ರತಿಕ್ರಿಯಿಸುವಿಕೆ ಅಂದ್ರೇನು, ಪರಿಸರದಲ್ಲಿ ಸಿಗುವಂಥ ಪ್ರಚೋದನೆಗೆ ಅವು ಏನು ಮಾಡಬೇಕು, ಸರಿಯಾದ ಕ್ರಮದಲ್ಲಿ ಪ್ರತಿಕ್ರಿಯೆಯನ್ನು ನೀಡಬೇಕು. ಆ ಒಂದು ಕಾರಣಕ್ಕೆ ಹಾರ್ಮೋನ್ಗಳು ಸಸ್ಯಗಳಲ್ಲಿ ಸಹಾಯಕವಾಗಿರುತ್ತವೆ. ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅಂದ್ರೇನು, ಇಲ್ಲಿ ಒಂದು ಸಸ್ಯ ಬೆಳವಣಿಗೆ ಹೊಂದಬೇಕಾದ್ರೆ ಅದು ಏನು ಮಾಡ್ತದಪ್ಪ ಅಂದರೆ ಯಾವಾಗಲೂ ಸೂರ್ಯನ ಬೆಳಕಿನ ಸಹಾಯವನ್ನು ಪಡೆದುಕೊಳ್ತದೆ. ಅದೇ ರೀತಿಯಾಗಿ ಸಸ್ಯದ ಕಾಂಡದ ತುದಿಯಲ್ಲಿ ಇರುವಂತಹ ಆಕ್ಸಿನ್ ಎಂಬುವಂತಹ ಹಾರ್ಮೋನ್ ಏನು ಅಲ್ಲಿ ಸಂಶ್ಲೇಷಿಸಲ್ಪಟ್ಟು ಏನಾಗುತ್ತದೆ ಅಂದರೆ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯವಾಗುತ್ತದೆ. ಅಂದ್ರೇನು, ಈ ಒಂದು ಆಕ್ಸಿನ್ ಅನ್ನುವಂಥ ಹಾರ್ಮೋನು ಎಲ್ಲಿ ಕಾಂಡದ ತುದಿಯಲ್ಲಿ ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಯಾವುದಕ್ಕೆ ಸಹಾಯ ಮಾಡಿ, ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಅದು ಏನು ಮಾಡ್ತದೆ, ಆಕ್ಸಿನ್ ಅನ್ನುವಂಥ ಒಂದು ಹಾರ್ಮೋನು ಸಹಾಯ ಮಾಡ್ತದೆ. ಆಕ್ಸಿನ್ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತವೆ. ಹಾಗಾಗಿ ಸಸ್ಯವು ಬೆಳಕಿನ ಕಡೆ ಬಾಗಿದಂತೆ ಕಾಣುತ್ತದೆ. ಅಂದ್ರೇನಿಲ್ಲಿ ಆಕ್ಸಿನ್ ಈ ಸಾಂದ್ರತೆಯು ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿ, ಅಂದ್ರೇನು, ಕೆಲವು ಸಸ್ಯದ ಭಾಗಗಳು ಏನು ಬೆಳಕಿಗೆ ಚಾಚಿಕೊಂಡಿರುವುದಿಲ್ಲ, ಅಂಥ ಒಂದು ಭಾಗಗಳಿಗೆ ಈ ಒಂದು ಜೀವಕೋಶಗಳು ಏನಾಗ್ತವೋ ಉದ್ದವಾಗಿ ಬೆಳಿತಾವೋ ಅಂತ ಹೇಳಿದ್ರು. ಉದ್ದವಾಗಿ ಬೆಳೆದಂಥ ಈ ಒಂದು ಜೀವಕೋಶಗಳು ಏನು ಮಾಡ್ತಾವೋ ಆ ಬೆಳಕಿನತ್ತ ಇರದೇ ಇರುವಂತಹ ಕಾಂಡಗಳ ಭಾಗಕ್ಕೆ ಏನು ಮಾಡ್ತಾವೋ ಚಲಿಸಿ ಏನು ಮಾಡ್ತಾವಪ್ಪ ಅಂತಂದರೆ ಅಲ್ಲಿ ಪ್ರಚೋದಿಸ್ತಾವೋ. ಹಾಗಾಗಿ ಸಸ್ಯವು ಬೆಳಕಿನ ಕಡೆಗೆ ಬಾಗುವಂತೆ ಮಾಡ್ತೇವೆ. ಅಂದ್ರೇನು, ಆ ಒಂದು ಕಾಂಡದ ಭಾಗಗಳು ಕೂಡ ಏನು ಮಾಡಬೇಕು, ಬೆಳಕಿನತ್ತ ಸಾಗಬೇಕು ಅಂತ ಅವರಲ್ಲಿ ಹೇಳ್ತಾರೆ. ಅರ್ಥ ಆಯ್ತು. ಆಕ್ಸಿನ್ಗಳಂತೆಯೇ ಸಸ್ಯದ ಬೆಳವಣಿಗೆಯನ್ನು ಸಹಕರಿಸುವ ಸಸ್ಯ ಹಾರ್ಮೋನ್ಗಳೆಂದರೆ ಜಿಬ್ಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು. ಈಗಾಗಲೇ ನಾವು ಒಂದು ಹಾರ್ಮೋನ್ ಬಗ್ಗೆ ಅಧ್ಯಯನ ಮಾಡಿದ್ವಿ, ಯಾವುದು ಆಕ್ಸಿನ್ ಅಂತ ಹೇಳಿ. ಯಾವುದು ಎಲ್ಲಿ ಕಂಡು ಬರ್ತದೆ, ಅದು ಕಾಂಡದ ಬೆಳವಣಿಗೆಗೆ ಸಹಾಯಕವಾಗಿರ್ತದೆ. ಅದೇ ರೀತಿಯಾಗಿ ಇಲ್ಲಿ ಜಿಬ್ಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು ಸಹ ಇವು ಯಾವುದಕ್ಕೆ ಸಹಾಯಕವಾಗಿದೆ ಅಂತಂದರೆ ಇವು ಕೋಶ ವಿಭಜನೆಯನ್ನು ಉತ್ತೇಜಿಸ್ತವೆ. ಯಾವುವು ಜಿಬ್ಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು ಇಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸ್ತವೆ. ಮತ್ತು ಅದೇ ರೀತಿಯಾಗಿ ಇವು ಹಣ್ಣು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ, ಅಂದ್ರೇನು, ಹಣ್ಣುಗಳು ಮತ್ತು ಬೀಜಗಳು ತೀವ್ರವಾಗಿ ಏನಾಗೋದಿಲ್ಲ, ಕೋಶ ವಿಭಜನೆಯನ್ನು ಹೊಂದಿಸುವಲ್ಲಿ ಏನು ಮಾಡ್ತಾವೆ, ಒಳಪಡ್ತಾವೋ ಅಂಥ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಈ ಒಂದು ಜಿಬ್ಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು ಏನು ಮಾಡ್ತಾವೋ ಕಂಡು ಬರ್ತಾವೋ ಅಂತವ್ರಲ್ಲೇ ಹೇಳ್ತಾರೆ. ಇವು ಏನು ಮಾಡ್ತಾವೋ ಕೋಶ ವಿಭಜನೆಯನ್ನು ಉತ್ತೇಜಿಸ್ತಾವೆ. ಅರ್ಥ ಆಯ್ತಾ. ಸಸ್ಯಗಳಿಗೆ ಬೆಳವಣಿಗೆಯನ್ನು ನಿಲ್ಲಿಸಲು ಸಹ ಸಂಕೇತಗಳ ಅಗತ್ಯವಿದೆ. ಅಂದ್ರೇನು, ಸಸ್ಯಗಳ ಬೆಳವಣಿಗೆಯನ್ನು ಸಹ ನಾವು ಏನು ಮಾಡಬೇಕು, ಕುಂಠಿತಗೊಳಿಸಬೇಕು ಅಥವಾ ಅದನ್ನು ನಿಲ್ಲಿಸಬೇಕು. ಅದಕ್ಕೆ ಸಹ ಏನೋ ಹಾರ್ಮೋನ್ಗಳು ಇಲ್ಲಿ ಇದ್ದಾವೆ. ಯಾವುದು, ಉದಾಹರಣೆಗೆ ಅಬ್ಸಿಸಿಕ್ ಆಮ್ಲ ಅಂತ ನಾವು ಹೇಳ್ತೀವಿ. ಇದು ಏನು ಮಾಡ್ತದಪ್ಪ ಅಂತಂದ್ರೆ ಈ ಒಂದು ಹಾರ್ಮೋನ್ ಸಸ್ಯದ ಬೆಳವಣಿಗೆಯನ್ನು ನಿರ್ಬಂಧಿಸುವ ಕಾರಣ ಸಸ್ಯದ ಎಲೆಗಳು ಬಾಡುತ್ತವೆ. ಅಂದ್ರೇನು, ಇಲ್ಲಿ ಸಸ್ಯದ ಬೆಳವಣಿಗೆಯನ್ನು ನಾವು ಏನು ಮಾಡೋದು, ನಿಲ್ಲಿಸುವುದು. ಅದು ಯಾವುದಪ್ಪ ಅಂದರೆ ಯಾವ ಹಾರ್ಮೋನ್, ಅದು ಅಬ್ಸಿಸಿಕ್ ಆಮ್ಲ. ಈ ಒಂದು ಆಮ್ಲ ಏನು ಮಾಡ್ತದೆ, ಸಸ್ಯಗಳಿಗೆ ಬೆಳವಣಿಗೆಯನ್ನು ನಿಲ್ಲಿಸಲು ಸಹ ಸಹಾಯಕವಾಗಿದೆ ಅಂತ ಅವರಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ. ಹಾಗಿದ್ರೆ ನಾವು ಇಂದಿನ ತರಗತಿಯಲ್ಲಿ ಆಕ್ಸಿನ್ ಮತ್ತು ಜಿಬ್ಬರ್ಲಿನ್ಗಳು ಮತ್ತು ಸೈಟೋಕೈನಿನ್ಗಳು ಮತ್ತು ಅಬ್ಸಿಸಿಕ್ ಆಮ್ಲದ ಬಗ್ಗೆ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀವಿ. ಅರ್ಥ ಆಯ್ತಾ. ಹಾಗಿದ್ರೆ ಸಸ್ಯದ ಹಾರ್ಮೋನ್ಗಳು ಯಾವ್ಯಾವ ಕಾರಣಕ್ಕೆ ಉಪಯೋಗ ಇದಾವೆ ಅಂಥೇಳಿ. ಹಾಗಿದ್ದರೆ ಇಂದಿನ ತರಗತಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.